ಫಾರ್ ಎಕ್ಸಾಂಪಲ್ ಮಂಡಿ, ಹ್ಮ್ ಈ ಮಂಡಿ ಅಂತ ತಗೊಂಡಾಗ ಓಕೆ ಎಲ್ಲಿ ನೋವಿದೆ, ಇಲ್ಲಿ ನೋವಿದೆನಾ, ಇಲ್ಲಿ ನೋವಿದೆನಾ, ಇಲ್ಲಿ ನೋವಿದೆನಾ, ಇಲ್ಲಿ ಯಾವ ಮೆರಿಡಿಯನ್ ಬರುತ್ತೆ. ಓಕೆ ಈ ಮಂಡಿ ನೋಡಿ ಇಲ್ಲಿ ನೋವು ಬರ್ತಾ ಇದೆ ಅಂದ್ರೆ ಲಿವರ್ ಮೆರಿಡಿಯನ್. ಓಕೆ ಓಕೆ ನೀವು ಲಿವರ್ ಮೆರಿಡಿಯನ್ ಟ್ರಿಗರ್ ಮಾಡಿದ್ರೆ ಇದು ಸರಿ ಆಗುತ್ತೆ. ಇಲ್ಲಿ ನೋವ್ತಾ ಇದೆ ಅಂದ್ರೆ ಏನಾಗಿ ಇಟ್ಸ್ ಎ ಗಾಲ್ ಬ್ಲಾಡರ್. ಇಲ್ಲಿ ನೋವ್ತಾ ಇದೆ ಅಂದ್ರೆ ಸ್ಟಮಕ್. ಇಲ್ಲ ಊತ ಬಂದ್ಬಿಟ್ಟಿದೆ ಅಂದ್ರೆ ಸ್ಪ್ಲೀನ್ ಡ್ಯಾಮ್ನೆಸ್. ಮಂಡಿ ಕಟ್ ಸೌಂಡ್ ಬರ್ತಾ ಇದೆ ಅಂದ್ರೆ ಸ್ಟಮಕ್ ಹೀಟ್. ಸೊ ಲೈಕ್ ದಟ್ ಅವ್ರ ಸಿಂಪ್ಟಮ್ಸ್ ನೋಡ್ತೀವಿ. ಮಂಡಿ ಹತ್ರನೇ 5-6 ಮೆರಿಡಿಯನ್ಸ್ ಬರ್ತವೆ, ಅದಕ್ಕೆ ಬೇರೆ ಬೇರೆ ರೀಸನ್ ಇರುತ್ತೆ. ಅದ್ರ ಪ್ರಕಾರ ನಾವು ಫಾರ್ ಎಕ್ಸಾಂಪಲ್ ಡ್ಯಾಮ್ನೆಸ್ ಇತ್ತು, ನೀರ್ ತುಂಬ್ಕೊಂಡ್ಬಿಟ್ಟಿತ್ತು, ಸೊ ಅವಾಗ ಏನ್ ಮಾಡ್ತೀವಿ, ಆ ನೀರನ್ನ ಕಡಿಮೆ ಮಾಡೋದಕ್ಕೆ ಏನ್ ಮಾಡ್ತೀವಿ, ಇದು ಬಾಡಿ ರಿಫ್ಲೆಕ್ಸ್ ಅಲ್ಲಿ ಇವೆರಡು ನೀ ಜಾಯಿಂಟ್ ಬರುತ್ತೆ, ಇವೆರಡು ಲೆಗ್ ಅಂದ್ರೆ ಮಧ್ಯದ ನೀ ಜಾಯಿಂಟ್. ಇಲ್ಲಿ ಏನಾದ್ರು ಸ್ವೆಲ್ಲಿಂಗ್ ಇತ್ತು, ಆ ಸ್ವೆಲ್ಲಿಂಗ್ ಕಡಿಮೆ ಆಗ್ಬೇಕಂದ್ರೆ ನಾವು ಆರೆಂಜ್ ಕಲರ್ ಹಾಕ್ತಿವಿ. ಇಲ್ಲ ನೋವಿತ್ತು, ನೋವು ಕಮ್ಮಿ ಆಗ್ಬೇಕು ಅವಾಗ ಸ್ಕೈ ಬ್ಲೂ ಹಾಕ್ತಿವಿ. ಎಡಗಡೆ ನೋವಿದ್ರೆ ಇಲ್ಲಿ ಈ ಜಾಯಿಂಟ್ ಇದು ಬಲಗಾಲು, ಇದು ಎಡಗಾಲು. ಬಲಗಡೆ ಮಂಡಿ ನೋವಿದೆ ಅಂದ್ರೆ ಇಲ್ಲಿ ಸ್ಕೈ ಬ್ಲೂ, ಎಡಗಡೆ ಮಂಡಿ ನೋವಿದ್ರೆ ಇಲ್ಲಿ ಸ್ಕೈ ಬ್ಲೂ. ವೀಕ್ಷಕರು ಯಾರಾದ್ರೂ ಟ್ರೈ ಮಾಡ್ಬೋದು. 2 ದಿನ ಸ್ಕೈ ಬ್ಲೂ ಹಾಕೊಳ್ಳಿ, 3ನೇ ದಿನಕ್ಕೆ ಮೋರ್ ದೆನ್ 50% ನೋವು ಕಮ್ಮಿ ಇರುತ್ತೆ, ಮಂಡಿ ನೋವು ಕಡಿಮೆ ಇರುತ್ತೆ ಪಕ್ಕ.